ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರಿಗೆ ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಶೋಭನ ಯೋಗಗಳು 11/6/2026 ಗುರುವಾರದ ದಿನ ಯಾವ ರೀತಿಯ ಪ್ರಭಾವವನ್ನು ಬೀರ್ತವೆ ಅಂತ ನೋಡೋದಾದರೆ, ಇಂದಿನ ದಿನದಲ್ಲಿರುವಂಥ ಏಕಾದಶಿ ತಿಥಿಯ ಪವಿತ್ರವಾದಂಥ ಶಕ್ತಿ ಬೆಳಗ್ಗೆ 8:17 ಇರುವಂಥ ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ, ನಂತರ ಬರುವಂಥ ಅಶ್ವಿನಿ ನಕ್ಷತ್ರದ ವೇಗ ಮತ್ತು ಹೊಸ ಆರಂಭದ ಶಕ್ತಿ ಅನ್ನುವಂಥದ್ದು, ಶೋಭನ ಯೋಗದ ಯಶಸ್ಸಿನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ, ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಅಧ್ಯಯನದಲ್ಲಿ ಏನು ನಡೆಯಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನ ಕನ್ಯಾ ರಾಶಿ ಅಧಿಪತಿಯಾದಂಥ ಬುಧ ಹಾಗೂ ಈ ವಾರದ ಅಧಿಪತಿಯಾದಂಥ ಗುರು, ಇಲ್ಲಿ ಗುರು ಅಂದರೆ ಜ್ಞಾನದ ಶಕ್ತಿ, ಬುಧ ಅಂತಂದರೆ ಬುದ್ಧಿಶಕ್ತಿ, ಇಬ್ಬರು ಒಂದಾಗಿ ನಿಮ್ಮ ಚಿಂತನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆದ್ದರಿಂದ ಯೋಜನೆ ಯಶಸ್ವಿಯಾಗಬಹುದು, ಸೂಕ್ಷ್ಮ ಪರಿಶೀಲನೆ ಉತ್ತಮವಾಗಿರ್ತದೆ, ಅಧ್ಯಯನ ಮತ್ತು ಟೀಚಿಂಗ್ಗೆ ಅನುಕೂಲವಾಗ್ತದೆ. ಆದರೆ ಹೆಚ್ಚು ಓವರ್ ಥಿಂಕಿಂಗ್ ಮಾಡುವಂಥದ್ದು ಒತ್ತಡವನ್ನು ತರಬಹುದು, ಪರ್ಫೆಕ್ಷನ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಇಂದು ಯೋಜನೆ ಮತ್ತು ತ್ವರಿತ ಕಾರ್ಯದ ನಿಮ್ಮ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಶುದ್ಧತೆ, ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರ್ತದೆ. ಇಂದು ಜಪ, ಧ್ಯಾನ ಶುಭಫಲವನ್ನು ಕೊಡ್ತದೆ. ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು. ಹೊಸ ನಿರ್ಧಾರಗಳಿಗೆ ಉತ್ತಮವಾದಂಥ ದಿನವಾಗಿರ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮಗೆ ಹೊಸ ಸಂಪರ್ಕಗಳು ಉಂಟಾಗಬಹುದು. ಭಾಗ್ಯ ಬೆಂಬಲ ದೊರೆಯುವಂಥ ಅವಕಾಶಗಳಿರ್ತದೆ. ಆನ್ಲೈನ್ ಅವಕಾಶಗಳು ಸಹ ಸಿಗಬಹುದು. ಮುಖ್ಯವಾಗಿ ನೀವು ಒಳ್ಳೊಳ್ಳೆ ಮೀಟಿಂಗ್ಗಳನ್ನು ಮಾಡುವಂಥ ಅವಕಾಶಗಳಿರ್ತದೆ. ಹಣಕಾಸಿನ ಯೋಜನೆಗೆ ಅತ್ಯುತ್ತಮವಾದಂಥ ದಿನವಾಗಿರ್ತದೆ. 8:17 ನಂತರ ಬರುವಂತಹ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ವೇಗದಿಂದ ಉಂಟಾಗುವಂಥ ಕಾರ್ಯಸಿದ್ಧಿಯನ್ನು ಕೊಡ್ತದೆ, ಹೊಸ ಆರಂಭವನ್ನು ಉಂಟು ಮಾಡ್ತದೆ, ಕೆಲಸದಲ್ಲಿ ಚುರುಕುತನವನ್ನು ಉಂಟು ಮಾಡ್ತದೆ. ಆದ್ದರಿಂದ ಹೊಸ ಐಡಿಯಾದ ಮೂಲಕ ಲಾಭ ಉಂಟಾಗ್ತದೆ. ಟೀಚಿಂಗ್ ಕ್ಷೇತ್ರದಲ್ಲಿ, ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಪೇಂಟಿಂಗ್ ಕೆಲಸಗಳನ್ನು ಮುಗಿಸುವಂಥ ಅವಕಾಶಗಳು ಒದಗಿ ಬರಬಹುದು. ಆದರೆ ಯಾವುದೇ ಕಾರಣಕ್ಕೆ ಆತುರತೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನು ಮಾಡಬೇಡಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ಶೋಭನ ಯೋಗ ಇರೋದರಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ, ಗೌರವ ಹೆಚ್ಚಳವಾಗ್ತದೆ, ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಹೊಸ ಹೊಸ ಅವಕಾಶಗಳು ಬರ್ಬೋದು. ಸಮಾಜದಲ್ಲಿ ರೆಪ್ಯುಟೇಷನ್ ಹೆಚ್ಚಾಗ್ತದೆ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂಥ ದಿನ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉದ್ಯೋಗದಲ್ಲಿ ಏನಾಗ್ತದೆ ಅಂತಂದರೆ, ಸೀನಿಯರ್ಗಳಿಂದ ಸಪೋರ್ಟ್ ಸಿಗಬಹುದು, ನಿಮ್ಮನ್ನು ಗುರುತಿಸುವಂಥ ಅವಕಾಶಗಳಿರ್ತದೆ. ನೀವು ಯಾವುದೇ ಒಂದು ರಿಪೋರ್ಟ್ಗಳನ್ನಾಗಲಿ ಡಾಕ್ಯುಮೆಂಟ್ಗಳನ್ನಾಗಲಿ ಕಂಪ್ಲೀಷನ್ ಮಾಡುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ಆಫೀಸಲ್ಲಿ ಹೆಚ್ಚು ಸ್ಟ್ರೆಸ್ಸನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಯಾರನ್ನು ಹೆಚ್ಚಾಗಿ ಟೀಕೆ ಮಾಡೋದಕ್ಕೂ ಸಹ ಹೋಗಬೇಡಿ ಎನ್ನುವಂಥದ್ದು. ಈ ದಿನ ಜ್ಯೋತಿಷಿಗಳಿಗೆ ಉತ್ತಮವಾದಂಥ ದಿನ. ಆನ್ಲೈನ್ ಕ್ಲಾಸ್ ಮಾಡುವಂಥವ್ರಿಗೆ ಉತ್ತಮವಾಗಿರ್ತದೆ. ಅಕೌಂಟೆಂಟ್ಗಳಿಗೆ, ಅನಾಲಿಸಿಸ್ ವರ್ಕ್ಗಳನ್ನು ಮಾಡುವಂಥವ್ರಿಗೆ ಆಕ್ಯುರಸಿ ಹೆಚ್ಚಾಗ್ತದೆ. ಪೇಪರ್ ವರ್ಕ್ಗಳಲ್ಲಿ ಯಶಸ್ವಿ ಆಗ್ತೀರಾ. ಖಾಸಗಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಹಿರಿಯರಿಂದ ಅಪ್ರಿಸಿಯೇಷನ್ ಅನ್ನುವಂಥದ್ದು ದೊರೀತದೆ. ನೀವು ಟೀಮ್ ವರ್ಕ್ ಮಾಡೋದರಿಂದ ಅಲ್ಲಿ ಎಲ್ಲರ ಸಹಕಾರ ನಿಮಗೆ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವ್ಯವಹಾರ ಮಾಡುವಂಥವ್ರಿಗೆ ಯೋಜನೆ ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಆರೋಗ್ಯದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಪುಸ್ತಕಗಳನ್ನು ಬರೆಯುವಂಥವ್ರಿಗೆ, ಲೇಖನಗಳನ್ನು ಬರೆಯುವಂಥವ್ರಿಗೆ, ಪಬ್ಲಿಷಿಂಗ್ ಮಾಡುವಂಥವ್ರಿಗೆ, ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಪೇಪರಲ್ಲಿ ಕೆಲಸ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸನ್ನು ಮಾಡುವಂಥವ್ರಿಗೆ
ಈ ದಿನ ಲಾಭವನ್ನು ತಂದುಕೊಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಸಣ್ಣ ಧನಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಸೇವಿಂಗ್ ಮಾಡೋದಕ್ಕೆ ಯೋಜನೆಗಳನ್ನು ರೂಪಿಸಬಹುದು. ಹಳೆಯ ಹಣದ ಸೂಚನೆ ಈಗ ಸಿಗ್ತದೆ ಎನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಸಣ್ಣ ವಿಚಾರಗಳಿಗೆ ಟೀಕೆ ಮಾಡುವಂಥದ್ದು ಬೇಡ. ಆರೋಗ್ಯದಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಜೀರ್ಣಕ್ರಿಯೆ ಸಮಸ್ಯೆ, ನರಗಳಲ್ಲಿ ಬಾಧೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸೋದನ್ನು ಅಭ್ಯಾಸವನ್ನು ಮಾಡ್ತಾ ಇರಿ. ಈ ದಿನ ನೀವು ಎಚ್ಚರಿಕೆಯಾಗಿರಬೇಕಾದಂಥದ್ದು ಯಾವ್ಯಾವ ವಿಚಾರಗಳ ಬಗ್ಗೆ? ಡಾಕ್ಯುಮೆಂಟೇಷನ್ನ ಚೆಕ್ ಮಾಡೋದಿದ್ರೆ 2 ಸಾರಿ ಚೆಕ್ ಮಾಡ್ಕೊಳ್ಳಿ. ಭಾವನಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಡ. ಹೆಚ್ಚು ಚಿಂತನೆ ಮಾಡುವಂಥದ್ದು ಬೇಡ. ಓವರ್ ಥಿಂಕಿಂಗ್ ಮಾಡಬಾರ್ದು ಅನ್ನುವಂಥದ್ದು. ಈ ದಿನದ ಶುಭ ಸಮಯ 7 ಗಂಟೆಯಿಂದ 8:17 ಮಧ್ಯಾಹ್ನ 11:15ರಿಂದ 1:15 ಇರ್ತದೆ. ಸಂಜೆ 5:45ರಿಂದ 7:15 ಶುಭ ಸಮಯ ಅನ್ನುವಂಥದ್ದು ಇರ್ತದೆ. ಈ ದಿನ ಹನುಮಂತನ ಮಂತ್ರವನ್ನು ಪಠನೆ ಮಾಡೋದನ್ನು ಮರಿಬೇಡಿ. ಹನುಮಾನ್ ಚಾಲೀಸ ಪಠನೆ ಮಾಡಿದ್ರೆ ಹೆಚ್ಚು ಶುಭ ಫಲ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು: ಯೋಜನೆ, ಸೂಕ್ಷ್ಮ ಪರಿಶೀಲನೆ ಮತ್ತು ಸರಿಯಾದ ಸಮಯದ ಕಾರ್ಯದಿಂದ ಯಶಸ್ಸು ಲಭ್ಯವಾಗ್ತದೆ. ಅದರ ಜೊತೆಗೆ ಗೌರವ ಮತ್ತು ಭಾಗ್ಯ ಬೆಂಬಲಿಸುವ ಶುಭ ದಿನ ಈ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ಒಂದು ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದು ಕೊಡ್ತದೆ ಅಂತ ಅಂದ್ಕೊಂಡಿದ್ದೇನೆ. ಆದ್ದರಿಂದ ನೀವು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.